ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೇರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇನ್ನು ಅಹಮದಾಬಾದ್ನ ವಿಮಾನ ದುರಂತದಿಂದ ಆಚೆ ಬರೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಆ ಸಾವು ನೋವುಗಳು ತುಂಬಾ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಿದೆ. ಹೇಗಾಯಿತು ಇದೆಲ್ಲ? ಆಕ್ಸಿಡೆಂಟಾ ಅಥವಾ ಷಡ್ಯಂತ್ರವಾ? ತುಂಬ ಪ್ರಶ್ನೆಗಳು, ಅನುಮಾನಗಳು ಇಡೀ ಪ್ರಕರಣದಲ್ಲಿ ಕಾಡ್ತಾ ಇದೆ. ಕಳೆದ 3-4 ದಿನಗಳಿಂದ ಇಡೀ ದುರಂತದ ಹಿಂದೆ ಯಾವ್ಯಾವ ಕಾರಣಗಳು ಇರಬಹುದು ಅನ್ನೋದನ್ನು ನಾವು ಕೂಡ ಚರ್ಚೆ ಮಾಡಿದ್ದೇವೆ. ತುಂಬ ಜನ ಬೈದ್ಕೊಂಡಿದ್ದೂ ಇದೆ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೂ ಕೂಡ ಹೀಗೆ ನಡೆದಿದೆ ಅನ್ನೋದನ್ನು ನಾವು ಎಲ್ಲಿಯೂ ಹೇಳಿಲ್ಲ. ಏನಾಗಿರಬಹುದು ಅನ್ನೋ ಅನುಮಾನಗಳನ್ನು ಹೇಳಲಾಗ್ತಿದೆ ಅಷ್ಟೇ. ಹಾಗಂತ ನಾವು ಹೇಳಿದ್ದು ಯಾವುದೂ ಕೂಡ ಕಪೋಲ ಕಲ್ಪಿತವೂ ಅಲ್ಲ, ಕನಸು ಕಂಡಿದ್ದೂ ಅಲ್ಲ. ಆಕ್ಸಿಡೆಂಟ್ ಆಗೋ ದಿನ ಬೆಳಿಗ್ಗೆ ಮಿಡ್ ಡೇ ಅನ್ನೋ ಪೇಪರ್ನಲ್ಲಿ ಈ ವರದಿ ಬಂದಿದ್ದು ನಿಜ. ಇಲ್ಲ ಅಂದರೆ ಪ್ರೂವ್ ಮಾಡಿ. ಆಪರೇಷನ್ ಸಿಂಧೂರ್ ನಂತರ ಟರ್ಕಿಯ 2 ಕಂಪನಿಗಳನ್ನು ಏರ್ಲೈನ್ಸ್ ಮೇಂಟೆನೆನ್ಸ್ನಿಂದ ಕಿತ್ತು ಹಾಕಿದ್ದು ಕೂಡ ಸತ್ತಿವೆ. ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏರ್ವೇಸ್ಗಳ ಬಿಸ್ನೆಸ್ ವರ್ಷಕ್ಕೆ ಸುಮಾರು 20,000 ಕೋಟಿಯಷ್ಟಿದೆ. ಅದನ್ನು ಇಂಡಿಯಾದಲ್ಲಿ ಏರ್ ಇಂಡಿಯಾವೇ ಲೀಡ್ ಮಾಡುತ್ತೆ. ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ಮಾಡಿದ ಹುಡುಗನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ವಿ. ಆತನನ್ನು ಕೂಡ ಪೊಲೀಸರು ಕರೆಸಿ ವಿಚಾರಣೆ ಮಾಡಿದ್ದಾರೆ. ಆತ ಇನ್ನೂ 17 ವರ್ಷದ ಹುಡುಗ. ಬೇಕಾದರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಈಗೊಂದು ದೊಡ್ಡ ವಿಷಯ ಕೂಡ ಇದೆ. ಅದೇನೆಂದರೆ, ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೆದ ಜಾಗಕ್ಕೆ ಈಗ NSG ಕಮಾಂಡೋಗಳ ಎಂಟ್ರಿ ಆಗಿದೆ. ಇದು ಪಕ್ಕಾ ಮಾಹಿತಿ. ಅದು ಜಸ್ಟ್ ಆನ್ ಆಕ್ಸಿಡೆಂಟ್ ಅನ್ನೋ ಹಾಗಿದ್ರೆ NSG ಅಲ್ಲಿಗೆ ಯಾಕಾಗಿ ಬಂದಿದೆ, NIA ಯಾಕಾಗಿ ಕಾಲಿಟ್ಟಿದೆ, ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ವಿಮಾನ ದುರಂತದ ಕೇಸ್ನಲ್ಲಿ ಎಲ್ಲ ಏಜೆನ್ಸಿಗಳು ಅವರವರ ಶೈಲಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಬಾಕ್ಸ್ ಕೂಡ ಈಗಾಗಲೇ ಸಿಕ್ಕಿದೆ. ಬೇರೆ ಬೇರೆ ಸಂಶೋಧಕರ ಮೂಲಕ ಏನಾಗಿರಬಹುದು ಅನ್ನೋ ತನಿಖೆ ನಡೀತಾ ಇದೆ. ಮೋದಿಜಿ ಸರ್ಕಾರ ಎಲ್ಲ ಬೋಯಿಂಗ್ ವಿಮಾನಗಳ ಇನ್ಸ್ಪೆಕ್ಷನ್ಗೆ ಆದೇಶವನ್ನು ಕೂಡ ಕೊಟ್ಟಿದೆ. We have a very strict safety standards in the country also, and many, including the ICAO, many international organizations have also time and again established that. We do have a very strict protocol, robust protocol, which we follow every time. But even after, when the incident happened, we also felt that there is a need to do an extended surveillance into the Boeing 787 series. So from the DGCA, we have also given an order to do the extended surveillance for the 787 planes. There are 34 in our Indian aircraft fleet today. I believe that 8 have already been inspected, and then with immediate urgency, all of them are going to be done. And furthermore, as the investigation is going to proceed and the report is going to come, whatever necessary steps are needed to be taken, we are going to ensure that without any hesitation, we are going to improve every necessary thing that is going to come our way to improve the safety. And like I said, we already have a very robust protocol which we continuously follow. What all is required in the future, whenever we have a very important update to give to media, then we are going to present it to you also. ಇದರಲ್ಲಿ 34 ವಿಮಾನಗಳ ಪೈಕಿ 8 ವಿಮಾನಗಳ ಚೆಕ್ಕಿಂಗ್ ಅನ್ನು ಕೂಡ ಆಲ್ರೆಡಿ ನಡೆಸಲಾಗಿದೆ. ತಾಂತ್ರಿಕ ಸಮಸ್ಯೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಈಗ ಬಂದಿರೋ ದೊಡ್ಡ ವಿಷಯ ಏನಂದರೆ, ವಿಮಾನ ದುರಂತದ ಸ್ಥಳಕ್ಕೆ NSG ಟೀಮ್ ಕಾಲಿಟ್ಟಿದೆ. ದಯವಿಟ್ಟು ಆಧಾರ ಇಲ್ಲದೆ ಮಾತಾಡ್ತೀರಾ ಅಂತ ಇದಕ್ಕೂ ಹೇಳಬೇಡಿ.
ಯಾವುದು ಊಹಾಪೋಹ ಅಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನು ಘಟನಾ ಸ್ಥಳಕ್ಕೆ ಕರೆಸಿರೋದು ಪಕ್ಕಾ ಮಾಹಿತಿ. ಅಷ್ಟಕ್ಕೂ ವಿಮಾನ ಅಪಘಾತಕ್ಕೂ ಈ NSGಗೂ ಏನು ಸಂಬಂಧ? ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಅವರ ಕೆಲಸ ಏನಿಲ್ಲಿ? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, NSGಯ ಟೀಮ್ ಏನಿದೆ ಇದು ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ ಆದ ಜಾಗವನ್ನು ತಲುಪಿದೆ. ಈ NSGಯ ಕಮಾಂಡೋಗಳು, ಅವರ ವೆಹಿಕಲ್ಸ್ ಎಲ್ಲವೂ ಕೂಡ ಅಲ್ಲಿಗೆ ಬಂದಿದೆ. ಇದು ಅವರದ್ದೇ ವೆಬ್ಸೈಟ್ನಿಂದ ಸಿಕ್ಕಿರುವಂತಹ ನಿಖರವಾದ ಮಾಹಿತಿ. ಒಂದು ವಿಷಯ ಗೊತ್ತಿರಲಿ, ಈ NSG ಏನಿದೆ ಈ ಕಮಾಂಡೋಗಳು ಭಾರತದ ಅತ್ಯುತ್ತಮ ಆಂಟಿ ಫೈಟರ್ಗಳಾಗಿರ್ತಾರೆ. NSG ಎಂಥ ಟೀಮ್ ಅಂದರೆ ಇವರನ್ನು 1986ರಲ್ಲಿ ಒಂದು ಆಕ್ಟ್ ಮೂಲಕ ರಚಿಸಲಾಗುತ್ತೆ. ಇವರ ಕೆಲಸ ಏನಂದರೆ ಭಯೋತ್ಪಾದನೆ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಹೋರಾಡೋದು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಆತಂಕವಾದಿಗಳ ವಿರುದ್ಧ ಹೋರಾಟ. IPS ಅಧಿಕಾರಿಗಳು ಇವರನ್ನ ಲೀಡ್ ಮಾಡ್ತಾರೆ, ಅಂದರೆ ಇವರ ಹೆಡ್ ಅವರೇ ಆಗಿರ್ತಾರೆ. ಇದರಲ್ಲಿನ ಕಮಾಂಡೋಗಳು ಆರ್ಮಿ ಹಾಗೂ ಸೆಂಟ್ರಲ್ ಆರ್ಮ್ ಫೋರ್ಸ್ನಿಂದ ಸೇರಿಕೊಳ್ಳಲಾಗುತ್ತೆ ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಕೆಲವರು ಬರ್ತಾರೆ. ಎಲ್ಲರಿಗಿಂತ ಫಿಟ್ಟೆಸ್ಟ್ ಹಾಗೂ ಎಲ್ಲರಿಗಿಂತ ರೆಬಲ್ ಆಗಿರೋ ಕಮಾಂಡೋಗಳು ಈ NSGಯಲ್ಲಿದ್ದಾರೆ. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಈ ಕಮಾಂಡೋಗಳು ಹೊರಗೆ ಬರ್ತಾರೆ. ಇವರಲ್ಲಿ ಸ್ಪೆಷಲ್ ಆಕ್ಷನ್ ಗ್ರೂಪ್ SAG ಕೂಡ ಇದೆ. ಇದಲ್ಲದೆ ಸ್ಪೆಷಲ್ ರೇಂಜಸ್ ಗ್ರೂಪ್ ಕೂಡ ಇದೆ. ಈ ಗ್ರೂಪ್ಗೆ ಆರ್ಮ್ ಫೋರ್ಸ್, BSF ಹಾಗೂ CRPFಗಳಿಂದ ಬಂದು ಸೇರಿಕೊಳ್ತಾರೆ. ಇವುಗಳು ತುಂಬ ಅದ್ಭುತವಾದ ಆಪರೇಷನ್ಗಳನ್ನು ಇಲ್ಲಿವರೆಗೂ ಮಾಡಿದ್ದಾರೆ. ಎಕ್ಸಾಂಪಲ್ ಆಪರೇಷನ್ ವಜ್ರಶಕ್ತಿ, ಆಪರೇಷನ್ ಬ್ಲ್ಯಾಕ್ ಥಂಡರ್, ಆಪರೇಷನ್ ಕ್ಲೌಡ್ ಬಸ್ಟ್, ಆಪರೇಷನ್ ಚಕ್ರವ್ಯೂಹ, ಇನ್ನೂ ತುಂಬಾ ಇದೆ. ಇಲ್ಲಿಗೂ ಈಗ ಇವರನ್ನು ಕರೆಸಿದ್ದಾರೆ ಅಂದರೆ ನಾವು ಈ ಆ್ಯಂಗಲ್ನಲ್ಲೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಘಟನಾ ಸ್ಥಳಗಳಲ್ಲಿ ಇವರು ಇದ್ದಾರೆ, ತಮ್ಮ ಅನುಭವದಿಂದ ಈಗ ಇವರು ತನಿಖೆಗೂ ತುಂಬ ಹೆಲ್ಪ್ ಆಗ್ತಾರೆ ಅಂತ. ಇವ್ರ ಬಳಿ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕೂಡ ಇದೆ. ವಿಮಾನವನ್ನು ಹಾಳು ಮಾಡೋದಕ್ಕೇನಾದರೂ ಪ್ಲ್ಯಾನ್ ಮಾಡಿದ್ರಾ ಅನ್ನೋದರ ಬಗ್ಗೆ ತನಿಖೆ ನಡೆಸೋದಕ್ಕೆ ಅದರ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿಯೂ ಕೆಲಸ ಮಾಡ್ತಾರೆ. ಅದಕ್ಕಾಗಿಯೇ ಇವರನ್ನು ಈಗ ಕರೆಸಲಾಗಿದೆ. ಇದಲ್ಲದೆ NIA ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಕೂಡ ಇವರ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಕೂಡ ಸ್ಥಳಕ್ಕೆ ಬಂದಿದೆ. ಈ NIA ಕೂಡ ಭಯೋತ್ಪಾದಕ ಕೃತ್ಯಗಳು ದೇಶದಲ್ಲಿ ನಡೆದಾಗ ಫೀಲ್ಡಿಗಿಳಿಯುತ್ತೆ. ಇದನ್ನು ಸರ್ಕಾರ ಭಯೋತ್ಪಾದನಾ ಚಟುವಟಿಕೆಯ ತನಿಖೆಗೆ ಅಂತಲೇ ಬಳಸ್ಕೊಳ್ತಾರೆ. ಭಾರತದಲ್ಲಿ ಎಲ್ಲಿ ಇಂತಹ ಅವಘಡ ನಡೆದರೂ NIA ಸುಮೋಟೋ ಆಧಾರದಲ್ಲಿ ಕೇಸ್ ತಗೊಂಡು ತನಿಖೆ ನಡೆಸ್ತಾರೆ. ಆದರೆ ಇಲ್ಲಿ ಮಾತ್ರ ಇವರನ್ನು ವಿಶೇಷವಾಗಿ ಸರ್ಕಾರವೇ ಕರೆಸ್ಕೊಳ್ಳುತ್ತೆ. ಇತ್ತೀಚೆಗೆ ಆಂಟಿ ಕಾರ್ಯಾಚರಣೆಯಲ್ಲಿ ಇವರು ತುಂಬ ಕೆಲಸ ಮಾಡಿದ್ದಾರೆ ಕೂಡ. 26/11 ದಾಳಿಯಲ್ಲೂ ಇವರ ಪಾತ್ರ ತುಂಬ ದೊಡ್ಡದಿದೆ. ಇವರನ್ನು ಯಾವಾಗ ಕರೆಸ್ಕೊಳ್ತಾರೆ ಅಂದರೆ ಆತಂಕೀಯ ಘಟನೆ ಅಥವಾ ಡ್ರಗ್ಸ್ ಘಟನೆಗಳು ನಡೆದಾಗ, ಬಾಂಬ್ ಬ್ಲಾಸ್ಟ್ ಆದಾಗ, ಇಲ್ಲ ಪಿತೂರಿಗಳ ಮುನ್ಸೂಚನೆ ಬಂದಿದ್ರೆ ಅಂತಹ ಸ್ಥಳಗಳಿಗೆ NIA ಬರುತ್ತೆ. ಇಂಥ ಟೀಮು ಈಗ ಬಂದಿದೆ ಅಂದರೆ ಇಲ್ಲಿ ಯಾವುದೋ ಉಗ್ರ ಚಟುವಟಿಕೆ ನಡೆದಿರುವಂತಹ ಅನುಮಾನಗಳು ಬಂದಿದೆ ಅಂತಲೇ ಅರ್ಥ. ಇದು ನಿಜಕ್ಕೂ ಟೆಕ್ನಿಕಲ್ ಸಮಸ್ಯೆಯ ಅಥವಾ ಆತಂಕಿಗಳ ಕೈವಾಡವ? ಮುಂದಿನ ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ. ಕೆಲವರು ನಮಗೆ ಬುದ್ಧಿ ಇಲ್ಲ ಅಂತಾರೆ. ಪರವಾಗಿಲ್ಲ, NSG ಹಾಗೂ NIAನೇ ಸ್ಥಳಕ್ಕೆ ಬಂದಿದೆ ಅಂದರೆ ಇದು ಖಂಡಿತ ಊಹಾಪೋಹ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶದ ಬಗ್ಗೆ, ಜನರ ಬಗ್ಗೆ ಕಾಳಜಿ ಇರೋರು ಈ ಎಲ್ಲ ಆ್ಯಂಗಲ್ನಿಂದಲೂ ಘಟನೆಯನ್ನು ನೋಡ್ತಾರೆ, ನೋಡಲೇಬೇಕು ಕೂಡ. ಅದು ಯುದ್ಧದ ಕಿಡಿ ಇರುವ ಇಂಥ ಸಮಯದಲ್ಲಿ ಎಲ್ಲವನ್ನೂ ಕೂಡ ಅನುಮಾನದಿಂದಲೇ ನೋಡಬೇಕಾಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ವೀಕ್ಷಕರೇ, ನಾವು ಹೇಳಿದ್ರಲ್ಲಿ ಸರಿ ಅನ್ನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ, ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.